ಫ್ರೆಂಡ್ಸ್ ಈ ವಿಡಿಯೋ ಪೂರ್ತಿ ನೋಡಿ ಆ್ಯಂಡ್ ಈ ವಿಡಿಯೋದಲ್ಲಿ ಏನು ಪ್ರಾಬ್ಲಮ್ ಐತೆ ಯಾರಿಗೆ ಗೊತ್ತು ಆ ಪ್ರಾಬ್ಲಮ್ ಬಗ್ಗೆ ಅವರು ದಯವಿಟ್ಟು ಕಾಮೆಂಟ್ ಮಾಡಿ ಓಕೆ ಆ್ಯಂಡ್ ಪೂರ್ತಿ ವಿಡಿಯೋ ವಾಚ್ ಮಾಡಿ ನಿಮ್ಮೆಲ್ಲರಿಗೆ ತುಂಬ ನಾಲೆಜ್ ಸಿಗುತ್ತೆ ಈ ವಿಡಿಯೋಯಿಂದ. ಹಾಯ್ ಫ್ರೆಂಡ್ಸ್, ನೀವೆಲ್ಲ ಜನ ಚೆನ್ನಾಗಿದೆಯಾ? ಐ ಹೋಪ್ ನೀವಲ್ಲಿ ಚೆನ್ನಾಗಿದೆ. ಫ್ರೆಂಡ್ಸ್, ಈಗ ನೀವೆಲ್ಲ ಜನ ವಿಡಿಯೋ ನೋಡಿದೆಯಾ? ಈ ವಿಡಿಯೋದಲ್ಲಿ ಏನು ಪ್ರಾಬ್ಲಮ್ ಇದೆ, ಯಾರಿಗೆ ಗೊತ್ತು ಪ್ರಾಬ್ಲಮ್ ಬಗ್ಗೆ ದಯವಿಟ್ಟು ಅವರು ಕಾಮೆಂಟ್ ಮಾಡಿ ಓಕೆನಾ. ಏನು ಪ್ರಾಬ್ಲಮ್ ಇದೆ ಯಾರಿಗೆ ಗೊತ್ತು ಅವರು ಕಾಮೆಂಟ್ ಮಾಡಿ. ಆ್ಯಂಡ್ ಯಾರಿಗೆ ಗೊತ್ತಿಲ್ಲ ಈ ಪ್ರಾಬ್ಲಮ್ ಬಗ್ಗೆ ಅವರು ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ, ಯಾಕಂದರೆ ಆದರೂ ಪ್ರಾಬ್ಲಮ್ಗೆ ನಾನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲಿ. ಓಕೆ, ಪೂರ್ತಿ ವಿಡಿಯೋ ನೋಡಿ ಏನು ಸ್ಕಿಪ್ ಮಾಡಬೇಡ. ಫಸ್ಟ್ ಅವ್ರಿಗೆ ಪ್ರಾಬ್ಲಮ್ ಬಂತಂದರೆ ಇದು ಬಾಬಿನ್ ಥ್ರೆಡ್ ಐತಲ್ಲ, ಇದು ಅವ್ರಿಗೆ ವರ್ಕ್ ಮಾಡೋಕ್ಕೆ ಟೈಮಿಂಗ್ ಸ್ಟಿಚಿಂಗ್ ಮಾಡೋಕ್ಕೆ ಟೈಮ್ ಬಾಬಿನ್ ಥ್ರೆಡ್ ಕೆಳಗಡೆ ಬರ್ತಾ ಇಲ್ಲ. ಆ್ಯಂಡ್ ಇದು ಮೇಲೆ ಸಿಲ್ಕ್ ಥ್ರೆಡ್ ಐತಲ್ಲ, ಮೇಲೆ ಸಿಲ್ಕ್ ಥ್ರೆಡ್ ಕೆಳಗಡೆ ಹೋಗ್ಬಿಡ್ತಾರೆ. ಯಾಕೆ? ಇದು ಪ್ರಾಬ್ಲಮ್, ಅದೇ ಪ್ರಾಬ್ಲಮ್ ಸರಿನಾ. ಆ್ಯಂಡ್ ಅವ್ರಿಗೆ ನಾನು ಹೇಳಿದ್ದೀನಿ, ನೀವು ಒಂದು ಶಾರ್ಟ್ ವೀಡಿಯೋ ಮಾಡಿ ಕಳಿಸಿ ನಿಮ್ಮ ಮೇಸಿನ್ಗೆ ಪೂರ್ತಿ ಡೀಟೇಲ್. ಆ್ಯಂಡ್ ಇದೇ ಥರ ಇನ್ನೊಂದು ಮಾತು, ಇದೇ ಥರ ನೀವು ಎಲ್ಲರಿಗೆ ಯಾರಿಗೆ ಪ್ರಾಬ್ಲಮ್ ಆಗಿದೆ ಅಂದರೆ ಅವರು ದಯವಿಟ್ಟು ನಮಗೆ ಅದೇ ಥರ ಸೇಮ್ ಕ್ವಾಂಟಿಟಿ ಶಾರ್ಟ್ ವೀಡಿಯೋ ಒಂದು ಮಾಡಿಬಿಟ್ಟು ನಿಮ್ಮ ಪ್ರಾಬ್ಲಮ್ ಬಗ್ಗೆ ಹೇಳ್ಬಿಟ್ಟು ನಮಗೆ ಕಳಿಸಿ. ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ಕಳಿಸ್ಮೇಲೆ ನಾನು ವೀಡಿಯೋ ನೋಡಿಬಿಟ್ಟು ಪ್ರಾಬ್ಲಮ್ಗೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಆ್ಯಂಡ್ ಈಗ ನಾನು ನಿಮ್ಮೆಲ್ಲರಿಗೆ ಹೇಳ್ತೀನಿ, ಪರ್ಫೆಕ್ಟ್ ನೋಡಿ ಪೂರ್ತಿ ಅರ್ಥ ಮಾಡಿ. ಅವರು ಥ್ರೆಡ್ ಹಾಕಿದ್ದಾರೆ ಇಲ್ಲಿ, ಕರೆಕ್ಟ್ ತಾನೆ? ಈ ಪಾಯಿಂಟಲ್ಲಿ ಅವರು ಥ್ರೆಡ್ ಹಾಕಿರೋದು. ಓಕೆ, ಆ್ಯಂಡ್ ಇಲ್ಲಿಂದ ಥ್ರೆಡ್ ಹಾಕಿಬಿಟ್ಟು ಕೆಳಗಡೆ ಹಿಂಗೆ ಅಂತ ಇದು ಸೇಮ್ ಪ್ರೊಸೆಸಲ್ಲಿ ಇಲ್ಲಿ ಹಾಕಿದ್ದಾರೆ. ಓಕೆ, ಇದೇ ಜಾಗದಲ್ಲಿ ಹಾಕಿದ್ದಾರೆ. ಇದೇ ಜಾಗ ಆಗಿಬಿಟ್ಟು ಅವರು ಇಲ್ಲಿಂದ ಒಂದು ಮಾತು ನೋಡಿ, ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ. ಅವರಿಗೆ ಯಾವ ಪ್ರೊಸೆಸಲ್ಲಿ ಇತ್ತು ಅವ್ರದ್ದು ಥ್ರೆಡ್ ಅವರು ಸೆಟ್ಟಿಂಗ್ ಮಾಡಿದ್ದು ನಾನು ಹೇಳಿದ್ದೀನಿ. ಇಲ್ಲಿಂದ ಟ್ರಾನ್ ಮಾಡಿ ಅವರು ಇಲ್ಲಿ ಹಾಕಿದ್ದಾರೆ. ಓಕೆ, ಇಲ್ಲಿ ಹಾಕಿ ಆದಮೇಲೆ ಹಿಂಗೆ ಹಾಕಿ ಇಲ್ಲಿ ಕಾಣಿಸ್ತಾ ಇದ್ದಾರೆ, ಇದೇ ಪ್ರೊಸೆಸಲ್ಲಿ ಅವರು ಹಾಕಿದ್ದಾರೆ. ಬಟ್ ಇದು ಬಂತು ರಾಂಗ್, ಕರೆಕ್ಟ್? ಇದು ಬಂತು ರಾಂಗ್. ಇನ್ನೊಂದು ಜನ ಏನಾಗ್ತಾರೆ, ಇನ್ನೊಂದು ಜನ ಎಲ್ಲ ಇದೇ ಥರ ಇಲ್ಲಿ ಹಾಕ್ತಾರೆ. ಇದು ಸ್ಪ್ರಿಂಗ್ಗೆ ಇಷ್ಟೇ ಹಾಕಿ ಆಮೇಲೆ ಒಂದೊಂದು ಜನ ಹಿಂಗೆ ಹಾಕ್ತಾರೆ. ಇದನ್ನೇ ರಾಂಗ್ ಕಾಣಿಸ್ತಾ ಇದೆ. ಪರ್ಫೆಕ್ಟ್, ಇದನ್ನೇ ರಾಂಗ್. ಇದು ಐತಲ್ಲ, ಇದು ಆಗಬೇಕಾದ್ರೆ ಯಾವ ಪ್ರೊಸೆಸಲ್ಲಿ ಫಸ್ಟ್ ನೋಡಿ, ಇದು ಓಪನ್ ಮಾಡಿದ್ದೀನಿ. ಎಕ್ಸಾಂಪಲ್ ಇದು ನಾನು ಓಪನ್ ಮಾಡಿದ್ದೀನಿ. ಪೂರ್ತಿ ನೋಡಿ, ಪೂರ್ತಿ ಥ್ರೆಡ್ ನಾನು ಓಪನ್ ಮಾಡಿಬಿಟ್ಟಿದ್ದೀನಿ. ಪೂರ್ತಿ ಥ್ರೆಡ್ ಆಗಬೇಕಂದ್ರೆ ಇದು ಮೇನ್ ಪರ್ಫೆಕ್ಟ್. ನೀವೆಲ್ಲ ಜನ ನೋಡಿ ಏನು ಪರ್ಫೆಕ್ಟ್ ಅರ್ಥ ಮಾಡಿ. ಇದೇ ಥರ ಒಂದು ಸ್ಟಿಕ್ ಆಗಬೇಕು ಹಾಕಿರಿ. ಓಕೆ, ಅದೇ ಥರ ಟರ್ನ್ ಮಾಡಿ ಇದೇ ಥ್ರೆಡ್ ಆಗಬೇಕು. ಥ್ರೆಡ್ ಹಾಕಿ ಇಲ್ಲಿ ಫಸ್ಟ್ ಮೇಲೆ ಪಾಯಿಂಟ್ ಆಗಬೇಕು. ಕಾಣಿಸ್ತಾ ಇದ್ದಾರೆ ನಿಮ್ಮೆಲ್ಲರಿಗೆ? ಒಂದು ನಿಮಿಷ. ಮೇಲೆ ಹಾಕಿ ಮೇಲೆ ಕೆಳಗಡೆ ಇದೇ ಥರ ಆಗಬೇಕು. ಹಾಕಿ ಆದಮೇಲೆ ನೋಡಿ, ಇದು ಥ್ರೆಡ್ ಈ ಪಾಯಿಂಟಲ್ಲಿ ಇದೇ ಜಾಗದಲ್ಲಿ ಒಂದೇ ಟರ್ನ್ ಮಾಡಬೇಕು ಅಷ್ಟೇ, ಬೇರೆ ಏನಿಲ್ಲ. ಒಂದೇ ಟರ್ನ್ ಮಾಡಬೇಕು ಒನ್ ಟೈಮ್. ಒಂದು ನಿಮಿಷ. ಈಗ ನೋಡಿ, ಇದು ಒಂದು ಟೈಮ್ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಆದಮೇಲೆ ಇದೇ ಥರ ಕೆಳಗಡೆಯಿಂದ ಈ ಸ್ಪ್ರಿಂಗ್ಗೆ, ಓಕೆ, ಈ ಸ್ಪ್ರಿಂಗ್ ಜೊತೆಗೆ ಹಿಂಗೆ ಹಾಕಿ ಹಾಕ್ತಾಯಿದ್ದಾರೆ, ಗೊತ್ತಾಗ್ತಿದ್ದಾರೆ? ಓಕೆ, ಇದೇ ಥರ ಹಾಕಿ ಇದು ಕೆಳಗಡೆ ಹಾಕಿ ಆಮೇಲೆ ಇದರಲ್ಲಿ ಈ ಹೋಲ್ಡಲ್ಲಿ ಹಾಕಿ ಆಮೇಲೆ ಡೈರೆಕ್ಟ್ ನೀಡಲಲ್ಲಿ ಹಾಕಬೇಕು. ಈಗ ನಿಮ್ಮೆಲ್ಲರಿಗೂ ಗೊತ್ತಾಗ್ತಿದ್ದಾರೆ? ಓಕೆ, ಇದೇ ಥರ ಹಾಕಿ ಇದು ನೋಡಿ ಈ ಸ್ಪ್ರಿಂಗ್ ವರ್ಕ್ ಆಗ್ತಾಯಿದ್ದಾರೆ. ಇದು ಈ ಸ್ಪ್ರಿಂಗ್ ವರ್ಕ್ ಹಾಕಬೇಕು. ಓಕೆ, ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ಓಕೆನಾ? ಆ್ಯಂಡ್ ಮೇಲೆಯಿಂದ ಆ ಕಡೆಯಿಂದ ಸ್ಟ್ರೇಟ್ ಇದೇ ಪ್ರೊಸೆಸಲ್ಲಿ ಇದೇ ಥರ ಆಗಿಬಿಟ್ಟು ಇದೇ ಥರ ಹಾಕಿ ಆ್ಯಂಡ್ ಇದೇ ಥರ ಆಗಬೇಕು. ಆ್ಯಂಡ್ ಇನ್ನೊಂದು ಕಾಮೆಂಟ್ ಬರ್ತಾಯಿದ್ದಾರೆ, ಸರ್ ಈ ಸ್ಪ್ರಿಂಗ್ ಯಾಕೆ ಆಗ್ತಾಯಿದ್ದೀರಾ? ಈ ಕಾಮೆಂಟ್ ಸ್ವಲ್ಪ ಜಾಸ್ತಿ ಬರ್ತಾಯಿದೆ. ಈ ಸ್ಪ್ರಿಂಗ್ ಯಾಕೆ ಆಗ್ತಾಯಿದ್ದೀರಾ? ಈ ಸ್ಪ್ರಿಂಗ್ ಆದರೆ ನೋಡಿ, ಒಂದೊಂದು ಥ್ರೆಡ್ ಎಕ್ಸಾಂಪಲ್ ನಾನು ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ಇದು 3 ಥ್ರೆಡ್ ಐತೆ. ಓಕೆ, ಇದು 3 ಥ್ರೆಡ್. ಈ ಥ್ರೆಡ್ ಚೆನ್ನಾಗಿ ಓಡಿಸ್ತಾರೆ, ಈ ಥ್ರೆಡ್ ಚೆನ್ನಾಗಿ ಓಡಿಸಲ್ಲ, ಇದು ಚೆನ್ನಾಗಿ ಓಡಿಸಲ್ಲ ಸರಿನಾ. ಇದು ದಪ್ಪ ಇದೆ ಈ ಥ್ರೆಡ್. ಎಕ್ಸಾಂಪಲ್ ಈ ಕಂಪನಿ ಬೇರೆ, ಬಟ್ ಈ ಥ್ರೆಡ್ ಚೆನ್ನಾಗಿಲ್ಲ. ಓಕೆ, ಆವಾಗ ನಾನು ಈ ಸ್ಪ್ರಿಂಗ್ ಯೂಸ್ ಮಾಡಿದಂದರೆ ಈ ಥ್ರೆಡ್ ಪರ್ಫೆಕ್ಟ್ ಓಡಿಸ್ತಾರೆ. ಈ ಥ್ರೆಡ್ ಚೆನ್ನಾಗಿದೆ, ಇದಕ್ಕೆ ಸ್ಪ್ರಿಂಗ್ಗೆ ಏನೂ ಬೇಕಾಗಿಲ್ಲ. ಓಕೆ, ಇದು ಸ್ಪ್ರಿಂಗ್ ಏನೂ ಬೇಕಾಗಿಲ್ಲ, ಬಟ್ ಈ ಥ್ರೆಡ್ ಚೆನ್ನಾಗಿಲ್ಲ. ಇದು ಕಂಪನಿ ಬೇರೆ, ಇದು ಕಂಪನಿ ಬೇರೆ. ಈ ಕಂಪನಿ ಬೇರೆ ಅಲ್ಲ, ಇದು ದಪ್ಪ ಥ್ರೆಡ್ ಇರುತ್ತೆ. ಆವಾಗ ನಾನು ಈ ಸ್ಪ್ರಿಂಗ್ ಯೂಸ್ ಮಾಡ್ತೀನಿ, ಯಾಕಂದರೆ ಥ್ರೆಡ್ ಜಾಸ್ತಿ ಕಾಟಾಗುತ್ತೆ ಅದಕ್ಕೆ. ಇಲ್ಲಾಂದರೆ ಇನ್ನೊಂದು ಟೈಮ್ ಏನು ಮಾಡ್ತೀನಿ, ಬಟ್ಟೆ ಐತಲ್ಲ, ಬಟ್ಟೆ ಸ್ವಲ್ಪ ದಪ್ಪ ಆಗಿದೆ ಅಂದರೆ ಆವಾಗ ಈ ಸ್ಪ್ರಿಂಗ್ ಯೂಸ್ ಮಾಡ್ತೀನಿ. ಓಕೆ, ಐ ಹೋಪ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ಆ್ಯಂಡ್ ನಾನು ಹೇಳಿದ್ದೀನಿ ಥ್ರೆಡ್ ಯಾವ ಪ್ರೊಸೆಸಲ್ಲಿ ಆಗಬೇಕು ಸರಿನಾ. ಆ್ಯಂಡ್ ಇನ್ನೊಂದು ಮಾತು, ಈ ಸ್ಪ್ರಿಂಗ್ ಯಾವ ಪ್ರೊಸೆಸಲ್ಲಿ ಯಾರಿಗೆ ಬೇಕು ಅವ್ರಿಗೆ ರೆಡಿ ಮಾಡೋಕ್ಕೆ ಯಾವ ಥರ ರೆಡಿ ಮಾಡಬೇಕು ಅದ್ರ ಬಗ್ಗೆ ಆಲ್ರೆಡಿ ಚಾನಲಲ್ಲಿ ವಿಡಿಯೋ ಐತೆ. ಬೇಕಂದರೆ ನಾನು ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಆ್ಯಂಡ್ ಯಾರು ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೊಂದು ಮಾತು ಫ್ರೆಂಡ್ಸ್, ಯಾರಿಗೆ ಇಲ್ಲಿ ಐತಲ್ಲ ಲೂಸ್ ಟೈಟ್ ಇಲ್ಲಿಂದ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಓಕೆನಾ? ಬೇರೆ ಜಾಗ ಇಲ್ಲದ ಅಡ್ಜಸ್ಟ್ಮೆಂಟ್ ಮಾಡಬೇಡ. ಕೆಳಗಡೆ ಬಾಬಿನ್ ಹಿಂಗೆ ಐತೆ, ಮೀಡಿಯಮ್ ಜಾಸ್ತಿ ಲೂಸ್ನೇ ಮಾಡಬೇಡ ಬಾಬಿನ್ ಕೇಸ್, ಜಾಸ್ತಿ ಟೈಟ್ನೇ ಮಾಡಬೇಡ. ಮೀಡಿಯಮಲ್ಲಿ ಆಗಿಬಿಟ್ಟು ಲೂಸ್ ಟೈಟ್, ಮೀಡಿಯಮಲ್ಲಿ ಬಾಬಿನ್ ಹಾಕ್ಬಿಟ್ಟು ಆಮೇಲೆ ಇಲ್ಲಿಂದ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಇಲ್ಲಿಂದ ಟೈಟ್, ಇಲ್ಲಿಂದ ಲೂಸ್. ಓಕೆನಾ? ಇಲ್ಲಿಂದ ಮಾಡಬೇಕು. ಓಕೆ.